ನಾವು ಪ್ರತಿದಿನ ಜೀವನದ ಓಟದಲ್ಲಿ ಎಷ್ಟು ಬ್ಯುಸಿಯಾಗಿರ್ತೇವೆ ಅಲ್ವಾ? ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ, ಜವಾಬ್ದಾರಿಗಳು, ಫೋನ್, ಸೋಷಿಯಲ್ ಮೀಡಿಯಾ, ಟ್ರಾಫಿಕ್, ಒತ್ತಡ ಹೀಗೆ ದಿನಗಳು ಕಳೀತಾನೆ ಇರ್ತವೆ. ಒಂದು ಪ್ರಶ್ನೆ ನಮ್ಮನ್ನೇ ನಾವೇ ಕೇಳಿಕೊಳ್ಳೋಣ. ಕೊನೆಯ ಬಾರಿ ನಾವು ನಮ್ಮ ಮನಸ್ಸಿಗೆ ನಿಜವಾದ ವಿಶ್ರಾಂತಿ ಕೊಟ್ಟದ್ದು ಯಾವಾಗ ಅಂತ. ಅದೇ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂದು ನಾನು ಅನುಭವಿಸಿದ ಈ ವಿಶೇಷ ಕಾರ್ಯಕ್ರಮ. ಬನ್ನಿ, ಈ ವಿಶೇಷವಾದ ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ನ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕಿದ್ದೇನೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಮ್ಮ ಇಂದಿನ ಯೂಟ್ಯೂಬ್ನ ಒಂದು ವಿಡಿಯೋದಲ್ಲಿ ನಾನೀಗೊಂದು ಹೊಸ ರೀತಿಯ ಅನುಭವದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೂಶ್ವಲಿ ನಾವು ಮೆಡಿಟೇಷನ್ ಅಂತ ಹೇಳಿದ ಕೂಡಲೇ ಯೋಗ ಅಂತ ಹೇಳಿ ಎಣಿಸ್ತೇವೆ. ಯೋಗದಲ್ಲಿ ಕೂಡ ಬಹಳಷ್ಟು ನಮ್ಮ ಬಾಡಿಗೆ ಬೇಕಾಗಿರುವಂತಹ, ಮನಸ್ಸಿಗೆ ಬೇಕಾಗಿರುವಂತಹ ಎಕ್ಸರ್ಸೈಸಸ್ಗಳಿವೆ. ಇದರಿಂದ ನಮಗೆ ತುಂಬಾನೇ ನೆಮ್ಮದಿ ಸಿಗ್ತದೆ ಅಂತ ಹೇಳೋದನ್ನ ಕೇಳಿದ್ದೇವೆ. ಬಟ್ ಫ್ಲೋಟಿಂಗ್ ಮೆಡಿಟೇಷನ್, ಫ್ಲೋಟಿಂಗ್ ಅಂಡ್ ಸೌಂಡ್ ಮೆಡಿಟೇಷನ್ ಅಂತ ಹೇಳುವಂಥದ್ದು ನಾನು ನನ್ನ ಲೈಫ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದೇ ಮೊದಲು. ಸೊ ಇವತ್ತು ನನಗೆ ಅಂತಹ ಒಂದು ಅನುಭವ ತಗೊಳ್ಳಿಕ್ಕೆ ನಾನಿಲ್ಲಿ ಬಂದಿದೆ. ಮಣಿಪಾಲದ T3 ಸೂಟ್ಸ್ ನಲ್ಲಿ ಈ ಒಂದು ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ ನಡೀತಾ ಇದೆ. ಆದಿಯೋಗ ವೆಲ್ನೆಸ್ ಸ್ಟುಡಿಯೋ ಅವರು ಡಾಕ್ಟರ್ ಚೈತ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಸೊ ಇಂತಹ ಒಂದು ಅನುಭವವನ್ನ ಪಡ್ಕೊಳ್ಳಿಕ್ಕೆ ನಾನಿವತ್ತು ಬಂದಿದ್ದೇನೆ. ಅಂಡ್ ನೀವು ಕೂಡ ನೋಡ್ಬೋದು, T3 ಸೂಟ್ಸ್ ನ ಈ ಒಂದು ಗ್ಯಾಲರಿ ಏನಿದೆ ಬಹಳಷ್ಟು ಚೆನ್ನಾಗಿದೆ. ಅಂಡ್ ಫ್ಲೋಟಿಂಗ್ ಮೆಡಿಟೇಷನ್ ಗೆ ಹೇಳಿ ಮಾರಿಸಿದ ರೀತಿ ಇದೆ. ಅಂಡ್ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರು, ಈ ಒಂದು ವ್ಯೂ ಅನ್ನ ನೋಡ್ಬೇಕಾದ್ರೆ ನಮ್ಗೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗ್ಬೋದು ಅಂತ. ಯಾಕಂದ್ರೆ ಮನುಷ್ಯನಿಗೆ ಯಾವಾಗ ನಾವು ಪ್ರಕೃತಿಯ ಒಟ್ಟಿಗೆ ಸಿಗ್ತೇವೋ ಆವಾಗ ನಮ್ಗೆ ಹೆಚ್ಚಿನ ಒಂದು ನೆಮ್ಮದಿ ಸಿಗ್ತದಂತೆ. ದೇಹ, ಮನಸ್ಸು ಎಲ್ಲವೂ ಕೂಡ ಉಲ್ಲಸಿತವಾಗ್ತದಂತೆ. ಸೊ ನೋಡುವ, ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇವತ್ತು ಫ್ಲೋಟಿಂಗ್ ಮೆಡಿಟೇಷನ್ ಹೇಗಾಗ್ತದೆ ಅಂತ ಹೇಳಿ ಇದರ ನಿಜವಾದ ಒಂದು ಅನುಭವವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಮನಸ್ಸಿನಲ್ಲಿ ಗೊಂದಲ, ತಳಮಳ ಎರಡೂ ಕೂಡ ಇತ್ತು. ಬಿಕಾಸ್ ನೀರಿನ ಮೇಲೆ ಸ್ವಲ್ಪ ಹೊತ್ತು ನಾವು ಇರ್ತೇವೆ ಅಂತ ಹೇಳುವಾಗ, ಯಾಕಂದರೆ ಸ್ವಿಮ್ಮಿಂಗ್ ಕೂಡ ಬರೋದಿಲ್ಲ. ಸೊ ಒಂದು ರೀತಿಯ ಹೆದರಿಕೆ ನನಗೂ ಕೂಡ ಇತ್ತು. ಬಟ್ ಏನಾಗ್ತದೆ, ಏನು ಆಗ್ಬೋದು ಹೇಳುವ ಕ್ಯೂರಿಯಾಸಿಟಿ ಕೂಡ ಇತ್ತು. ಸೊ ನೋಡುವ ಅಂತ ಹೇಳಿ ನಾನು ಟ್ರೈ ಮಾಡೋದಕ್ಕೋಸ್ಕರನೇ ಈ ಒಂದು ಸೆಷನ್ಗೆ ಜಾಯ್ನ್ ಆಗಿರುವಂಥದ್ದು. ಆ್ಯಂಡ್ ನಾವು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಮತ್ತಷ್ಟು ಜನ ಇದ್ದಾರೆ ಅಂತ ಹೇಳುವಾಗ ಸ್ವಲ್ಪ ಧೈರ್ಯ ಆದರೂ ಕೂಡ ಸೀದಾ ಹೋಗಿ ಬೆಡ್ ಮೇಲೆ ಮಲ್ಕೊಳ್ಳುವಷ್ಟು ಮನಸ್ಸು ಗಟ್ಟಿಯಾಗಿರಲಿಲ್ಲ ನಂದು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆ್ಯಂಡ್ ಅವರು ಕೂಡ ಟೈಮನ್ನು ಕೊಟ್ಟಿದ್ದರು. ಆ್ಯಂಡ್ ದೆನ್ ನಮ್ಮ ಸೆಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಮೆಡಿಟೇಷನ್ ಅಂತ ಹೇಳಿದರೆ ನಾರ್ಮಲ್ ನಾವು ಯೋಗದಲ್ಲಿ ಯಾವ ರೀತಿಯ ಮೆಡಿಟೇಷನ್ ಮಾಡ್ತೇವೆ ಅಂತಹ ಮೆಡಿಟೇಷನೇ ಇತ್ತು. ಸೊ ಒಂದು 15 to 20 ಮಿನಿಟ್ಸ್ ಈ ಮೆಡಿಟೇಷನ್ನಿಂದ ನಾವು ನಮ್ಮ ಬಾಡಿ ಆ್ಯಂಡ್ ಮೈಂಡನ್ನು ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ದೆನ್ ಅದು ಆ ಒಂದು ಸ್ಲೀಪಿಂಗ್ ಪೊಸಿಷನ್ಗೆ ಹೋಗಬೇಕಾಗ್ತದೆ. ಸೊ ಸ್ಲೀಪಿಂಗ್ ಪೊಸಿಷನ್ ಹೋದ ಮೇಲೆ ಅದು ಯಾವ ರೀತಿಯಲ್ಲಿ ಫೀಲ್ ಆಗ್ತದೆ ಅಂತ ಹೇಳಿದರೆ, ನಾವೇನು ನಿದ್ದೆ ಮಾಡಲಿಕ್ಕೆ ಹೊರಟಿರುವಂಥದ್ದಲ್ಲ, ಬಟ್ ಮೆಡಿಟೇಷನ್ ಥರ ಅದು ಫೀಲ್ ಆಗೋದಿಲ್ಲ. ನೀರಿನ ಮೇಲೆ ತೇಲ್ತಾ ಇರಬೇಕಾದ್ರೆ ಪ್ರಕೃತಿಯ ಮಡಿಲಲ್ಲಿ ಸಂಗೀತ ಕಂಪನಗಳ ನಡುವೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವ ಒಂದು ವಿಶಿಷ್ಟವಾದ ಅನುಭವವನ್ನು ಇದು ನೀಡ್ತದೆ ಹೇಳ್ಬೋದು. ನಾನು ಕೂಡ ಈ ಅನುಭವವನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುವಂಥದ್ದು. ಆರಂಭದಲ್ಲಿ ನನಗೂ ಕೂಡ ಹೆದರಿಕೆ ಇದ್ದದ್ರಿಂದ ನೀರಿನ ಮೇಲೆ ಧ್ಯಾನ ಮಾಡುವುದು ಹೇಗಿರ್ಬೋದು ಹೇಳುವ ಪ್ರಶ್ನೆ ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ಇರ್ತದೆ. ಅಂಥದ್ದೇ ಒಂದು ಸಿಚುವೇಶನ್ ನಾನು ಕೂಡ ಫೇಸ್ ಮಾಡಿದೆ. ಆದರೆ ಈ ಸೆಷನ್ ಪ್ರಾರಂಭ ಆದಮೇಲೆ ಸುತ್ತಲೂ ಇರುವಂತಹ ಹಸಿರು ಪ್ರಕೃತಿ ಇರ್ಬೋದು, ತಂಪಾದ ಗಾಳಿ, ನಿಶ್ಶಬ್ದವಾದ ವಾತಾವರಣ, ನೀರಿನ ಮೇಲೆ ನಿಧಾನವಾಗಿ ತೇಲ್ತಾ ಇರುವಂತಹ ಅನುಭವ, ಹಿನ್ನೆಲೆಯಲ್ಲಿ ಕೇಳಿ ಬರುತ್ತಾ ಇರುವಂತಹ ಮೃದುವಾದ ಧ್ವನಿ ಏನಿದೆ ಅಲ್ಲ, ಇವೆಲ್ಲ ಸೇರಿ ಮನಸ್ಸನ್ನು ನಿಧಾನವಾಗಿ ಶಾಂತಿಯ ಕಡೆಗೆ ಕರೆದೊಯ್ತದೆ. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಗ್ತದೆ ಏನೋ, ಅಷ್ಟೊತ್ತಿಗೆ ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಧ್ವನಿಗಳು ಕೇವಲ ಸಂಗೀತ ಅಲ್ಲ, ವಿಶೇಷವಾಗಿ ಬಳಸುವಂತಹ ಸೌಂಡ್ ಬಾಲ್ಸ್, ಚೈಮ್ಸ್ ಮತ್ತು ಇತರ ಧ್ವನಿ ಉಪಕರಣಗಳಿಂದ ಮೂಡುವ ಕಂಪನ ಇದೆಯಲ್ಲ, ಇದು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುತ್ತದೆ ಹೇಳುವುದು ಖಂಡಿತವಾಗಿ ಟ್ರೂ ಅದು. ಆ್ಯಂಡ್ ಈ ಅನುಭವದ ವೇಳೆ ನಾವು ಕಣ್ಣನ್ನು ಮುಚ್ಚಿಕೊಂಡು ಆಳವಾದ ಉಸಿರೊಂದಿಗೆ ಕ್ಷಣಕಾಲ ನಮ್ಮೊಳಗೆ ನಾವು ಮಾಡುವ ಪ್ರಯಾಣ ಇದೆಯಲ್ಲ, ಅದು ಖಂಡಿತವಾಗಿ ಒಂದು ವಿಶಿಷ್ಟ ಅನುಭವವನ್ನು ನೀಡ್ತದೆ. ಯಾವುದೇ ಫೋನ್ ಇಲ್ಲ, ಯಾವುದೇ ಗದ್ದಲ ಇಲ್ಲ, ಯಾವುದೇ ಆತುರ ಇಲ್ಲ, ಕೇವಲ ನಾವು, ನಮ್ಮ ಉಸಿರಾಟ ಮತ್ತು ನಮ್ಮ ಮನಸ್ಸು. ಈ ಕಾರ್ಯಕ್ರಮದಲ್ಲಿ ಕೇವಲ ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಇದರೊಟ್ಟಿಗೆ ಯೋಗ, ಆರಾ ಕ್ಲೆನ್ಸಿಂಗ್ ಆ್ಯಂಡ್ ಇನ್ನರ್ ಚೈಲ್ಡ್ ಹೀಲಿಂಗ್, ನಮ್ಮೊಳಗೆ ಇರುವ ಮಗುವನ್ನು ನಾವು ಹೀಲ್ ಮಾಡಿಕೊಂಡು ನಂತರ ನಾವೇನು ಅಂತ ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ಈ ಸೆಷನ್ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ತೇನೆ. ಆ್ಯಂಡ್ ಯೋಗದ ಮೂಲಕ ದೇಹವನ್ನು ಸಡಿಲಗೊಳಿಸ್ತೇವೆ, ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸ್ತೇವೆ ಮತ್ತು ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಬೆಳೆಸುವ ಪ್ರಯತ್ನ ಕೂಡ ಮಾಡಬಹುದು.
ನಂತರ ನಡೆಯುವಂತಹ ಆರಾ ಕ್ಲೆನ್ಸಿಂಗ್ ಬಗ್ಗೆ ಹಲವರಿಗೆ ಕುತೂಹಲ ಇರ್ಬೋದು. ಇದು ನಮ್ಮ ಮಾನಸಿಕ ನೆಮ್ಮದಿ ಅಂದರೆ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲು ಅನುಸರಿಸುವಂತಹ ಒಂದು ವೆಲ್ನೆಸ್ ಅಭ್ಯಾಸ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಅನುಭವವೂ ಕೂಡ ವಿಭಿನ್ನ ಆಗಿರ್ಬೋದು ಇಲ್ಲಿ. ಅದೇ ರೀತಿ ನಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಅದು ಕೂಡ ನಮ್ಮ ಕೆಲವಷ್ಟು ನೆನಪುಗಳನ್ನು ಭಾವನೆಗಳನ್ನು ಮರುಕಳಿಸುವಂಥದ್ದು ಅಥವಾ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮ್ಮನ್ನು ನಾವು ಇನ್ನಷ್ಟು ಚೆನ್ನಾಗಿ ತಿಳಿದುಕೊಳ್ಳುವ ಪ್ರಯತ್ನವಾಗಿ ಇದೊಂದು ಹೊಸ ರೀತಿಯ ವಿಧಾನ. ಯಾಕೆಂದರೆ ನಾವು ಯಾವಾಗ ನಮ್ಮನ್ನು ನಾವು ಮಾತಾಡಿಸ್ತೇವೋ ಆವಾಗ ನಾವು ಎಲ್ಲಿ ಏನನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳುವುದನ್ನು ನಮಗೆ ಅರ್ಥ ಮಾಡಿಸ್ತದೆ ಇದು. ಸೊ ನಾವೇನಾದರೂ ಒಂದು ಗೊಂದಲದಲ್ಲಿದ್ದರೆ ನಾವೆಲ್ಲಿ ತಪ್ಪಿದ್ದೇವೆ ಹೇಳುವುದನ್ನು ನಮಗೆ ಯೋಚನೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡ್ತದೆ, ನಮ್ಮನ್ನು ಪುನರುಜ್ಜೀವನಗೊಳಿಸ್ತದೆ. ಸೊ ಈ ಕಾರ್ಯಕ್ರಮದಲ್ಲಿ ನನಗೆ ಹೆಚ್ಚು ಇಷ್ಟವಾಗಿದ್ದು ಏನು ಅಂತ ಹೇಳಿದರೆ, ಇಲ್ಲಿ ಯಾರೂ ನಿಮ್ಮನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ಬದಲಿಗೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು, ನಿಮ್ಮನ್ನು ನೀವು ಆಲಿಸಲಿಕ್ಕೆ ಒಂದು ಅವಕಾಶ ಕೊಡ್ತದೆ. ಸೊ ಆಬ್ವಿಯಸ್ಲಿ ನಮಗೆ ಇಂದಿನ ಜೀವನದಲ್ಲಿ ಬೇಕಾಗಿರುವುದು ಏನು ಹೇಳಿ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು. ಆದರೆ ನಮಗೆ ನಾವು ಸಮಯ ಕೊಡುವುದನ್ನು ಮರೆತು ಬಿಟ್ಟಿರ್ತೇವೆ. ಈ ಒಂದು ಅನುಭವ ಅದನ್ನು ಮತ್ತೆ ನನಗೆ ನೆನಪಿಸಿತು ಹೇಳ್ಬೋದು. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅನೇಕರು ಕೂಡ ತುಂಬ ಶಾಂತವಾಗಿ ಸಂತೋಷದಿಂದ ಹೊರಬರ್ತಾ ಇರುವುದನ್ನು ನೋಡಿದಾಗ ಖುಷಿಯಾಯಿತು. ಆ್ಯಂಡ್ ಅವರ ಅನುಭವಗಳ ಬಗ್ಗೆ ಕೂಡ ಅವರು ಹಂಚಿಕೊಂಡಿದ್ದಾರೆ, ನೀವೇ ಕೇಳಿ. This beautiful session of floating sound meditation conducted by Dr. Chaitra Shetty here at Tea Tree Suits in Manipal. And I must say that this is closest to what I've come to peace. All of you should try and experience this. You deserve to experience this beautiful session at least once. Thank you. First of all, we'd like to thank Dr. Chaitra Shetty organizing such a wonderful session under Adi Yoga session. So this is a required for present generation, especially for young champs. They are under a lot of pressures nowadays. To prevent all these pressures, this is the session required to heal ourselves, to perform better way in future. Actually, I wanted to come to this session from a long time. So after seeing her reviews and everything, today I finished one of the sunset yoga session. So I'm feeling something inside happening in my body. So I felt like all the negative energy is releasing out, and I'm feeling like light weight and something like the inner child, something feeling very nice. So I would like to thank Dr. Chaitra Shetty for this opportunity and organizing the actually, so it's very nice ambience. Yes. Thank you. ನಮ್ಮೊಟ್ಟಿಗೆ ನಾವು ಮಾತಾಡ್ಲಿಕ್ಕೆ ಒಂದು ರೈಟ್ ಅದು ಸ್ಪೇಸ್. ಅದನ್ನು ಯಾವಾಗ ಸಹ ನಾವು ಮನೇಲಿ ಎಷ್ಟೇ ಸಹ ಇಂಡಿಪೆಂಡೆಂಟ್ ಆಗಿ ಒಬ್ಬರೇ ಇದ್ದು ನಾವು ಅದನ್ನ ಫೀಲ್ ಮಾಡ್ತೇವೆ ಇದ್ರೆ ಸಾಧ್ಯ ಇಲ್ಲ. ಸೊ ದಟ್ ನಂಗೆ ಅದೊಂದು ರೀತಿ ಆಯ್ತು ಇಡೀ ಬಾಡಿಯಲ್ಲಿ. ಅಂಡ್ ನನ್ನೊಟ್ಟಿಗೆ ನಾನೇ ಮಾತಾಡ್ಕೊಳ್ಳಿಕ್ಕೆ ಒಂದು ರಿಯಲಿ ಅದು ನೇಚರ್ ಫೀಲ್ ಇರ್ಬೋದು. ಅಂಡ್ ಒಂದಕ್ಕಿಂತ ಒಂದು ಸೌಂಡ್ ಇದೆ ಅಲ್ಲ, ಇಟ್ ವಾಸ್ ಅಮೇಸಿಂಗ್ ಆಕ್ಚುಲಿ. ಅದು ನಮ್ಮ ಎಚ್ಚರಿಸ್ತಾ ಇತ್ತು. ಒಂದು ಇದು ಸಹ ಉಂಟಲ್ಲ, ಅದು ಎಲ್ಲೋ ನಾವು ಏನೋ ತಪ್ಪು ಮಾಡಿ ಯಾವುದೋ ಮಾಡಿರ್ತೇವೆ ಅಥವಾ ತಪ್ಪು ಮಾಡದೆ ಖುಷಿಯಲ್ಲಿದ್ದ ಮೂಮೆಂಟ್ಸ್ ಇರ್ತಿತ್ತು. ಬಟ್ ಅದೆಲ್ಲ ರೀಕಾಲ್ ಆಗಿ ಅಂಡ್ ಅದರಿಂದ ಹೊರಗೆ ಬಂದಾಗ ಒಂದು ಕರೆಕ್ಟ್ ಒಂದು ಯೂನಿವರ್ಸ್ ನೋಡಿ ಆ ನೇಚರಲ್ಲಿ ನಾವು ಅದನ್ನು ಫೀಲ್ ಮಾಡಿದ್ದೀವಿ. ಅದನ್ನು ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನೊಂದು ಮಾತನ್ನ ಹೇಳಲೇಬೇಕು, ಇಂತಹ ವೆಲ್ನೆಸ್ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಅನುಭವವನ್ನು ನೀಡಬೇಕು ಅಂತ ಏನೂ ಇಲ್ಲ. ಆ್ಯಂಡ್ ಇದು ವೈದ್ಯಕೀಯ ಚಿಕಿತ್ಸೆಗೆ ಬದಲಿಯಾಗುವುದು ಕೂಡ ಅಲ್ಲ. ಆದರೆ ಹಲವರಿಗೆ ವಿಶ್ರಾಂತಿ ಪಡೆಯಲು, ತಮ್ಮ ಮನಸ್ಸಿನ ಮೇಲೆ ಗಮನ ಹರಿಸಲು ಮತ್ತು ಸ್ವಲ್ಪ ಸಮಯ ತಮ್ಮೊಂದಿಗೆ ತಾವು ಕಳೆಯಲು ಇದೊಂದು ಉತ್ತಮ ಅವಕಾಶ ಆಗ್ಬೋದು. ಒತ್ತಡದ ಬದುಕಿನಲ್ಲಿ ಕೆಲವೊಮ್ಮೆ ಇಂತಹ ಕ್ಷಣಗಳು ನಮಗೆ ಹೆಚ್ಚಿನ ಒಂದು ಉತ್ಸಾಹವನ್ನು, ಉಲ್ಲಾಸವನ್ನು ನೀಡ್ತದೆ. ಸೊ ನನ್ನ ಅನುಭವ ಕೂಡ ನನಗೆ ಖುಷಿಯಾಗಿರುವಂತಹ ಒಂದು ಅನುಭವದ ವಾತಾವರಣ ಆಯಿತು. ನೀವು ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ರೆ ಒಮ್ಮೆ ಅನುಭವಿಸಿ ನೋಡಿ. ಬಹುಶಃ ನೀವು ಹುಡುಕ್ತಾ ಇರುವಂತಹ ಶಾಂತಿ ನಿಮ್ಮೊಳಗೆ ಇರ್ಬೋದು. ಅದನ್ನು ಅರಿಲಿಕ್ಕೆ ಕೆಲವು ಕ್ಷಣಗಳು ಸಾಕಾಗ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಅವಾಗಲೇ ಹೇಳಿದ್ದೆ, ಫಸ್ಟ್ ಟೈಮ್ ನಾ ಈ ಒಂದು ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಅಂತ. ಇದರ ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನ ನಾನು 100% ಶೇರ್ ಮಾಡಲೇಬೇಕು. ಬಿಕಾಸ್ ಫಸ್ಟ್ ನಾವು ಈ ಫ್ಲೋಟಿಂಗ್ ಮೆಡಿಟೇಷನ್ ಅಂತ ಹೇಳಿ ಬೆಡ್ ಮೇಲೆ ಕೂತಾಗ ಅವರು ಒಂದು ಮೆಡಿಟೇಷನ್ ಮಾಡಿಸಿದ್ರು. ಓಕೆ, ಅದು ನಾರ್ಮಲ್ ಆಗಿ ನಾವು ಯೋಗದಲ್ಲಿ ಮಾಡ್ತಾ ಇದ್ವಿ. ಸೊ ನಮ್ಮನ್ನ ನಾವು ಆ ಒಂದು ಮೋಡಿಗೆ ತರಲಿಕ್ಕೆ ಅದು ಹೆಲ್ಪ್ಫುಲ್ ಆಗಿತ್ತು.
ಅಂಡ್ ಲೇಟರ್ ಅಲ್ಲಿ ಲೇ ಡೌನ್ ಆಗಿ ನಾವು ವಾಟರ್ ಮೇಲೆ ಇದ್ದೇವೆ ಅಂತ ಹೇಳುವ ಫೀಲ್ ಕೊಡ್ತದಲ್ಲ, ಅವಾಗ ಹೊಟ್ಟೆಯಲ್ಲಿ ತಳಮಳ ಶುರು ಆಗ್ತದೆ. ಬಟ್ ಅದು ಒಂದಲ್ಲ ಒಂದು ಪೊಸಿಷನ್ ಅಲ್ಲಿ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅಂಡ್ ನಾವು ಅದನ್ನ ತಗೊಳ್ತಾ ಇರುವ ರೀತಿ ಅದು ಎಲ್ಲಿಯ ತನಕ ನಮ್ಮನ್ನ ಮುಟ್ಟಿಸ್ತದೆ ಅಂತ ಹೇಳಿದ್ರೆ, ನಿದ್ದೆಗೆ ಜಾರುವಂತಹ ಪರಿಸ್ಥಿತಿ ಬಂದ್ರೂ ಕೂಡ ನಮ್ಗೆ ನಿದ್ದೆ ಬರೋದಿಲ್ಲ. ಸೊ ಯಾಕಂದ್ರೆ ನಮ್ಮೊಳಗೆ ನಾವು ಮಾತಾಡ್ಕೊಳ್ಳಿಕ್ಕೆ ಇದೊಂದು ನಿಜವಾಗಿ ಕರೆಕ್ಟ್ ಆದ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ನೀವು ಮನೆಯಲ್ಲಿ ಎಷ್ಟೇ ಒಬ್ಬಂಟಿಯಾಗಿದ್ದು ನನ್ನೊಳಗೆ ನಾನು ಮಾತಾಡ್ಕೊಳ್ತೇನೆ ಅಂಡ್ ನಾನು ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗಿ ಕೂತ್ಕೊಂಡು ಮಾತಾಡ್ತೇನೆ ಅಂತ ಹೇಳುದು ಇದ್ರೂ ಕೂಡ ಇಂತಹ ಒಂದು ಪೊಸಿಷನ್ ಅಲ್ಲಿ, ಯಾಕಂದ್ರೆ ಅದು ಆ ರೀತಿಯ ಒಂದು ಸಿಚುವೇಶನ್ ಅವರಲ್ಲಿ ಕ್ರಿಯೇಟ್ ಮಾಡಿದ್ರು. ಆ ನೇಚರ್ ಸೌಂಡ್ಸ್ ಇರ್ಬೋದು, ಅಥವಾ ವಾಟರ್ ಮೇಲೆ ನಾವು ಕೂತ್ಕೊಂಡು ಆ ಪ್ರಕೃತಿಯನ್ನ ನಾವು ಆಸ್ವಾದಿಸೋದಿರ್ಬೋದು, ಅಂಡ್ ನಮ್ಮ ಬ್ರೀದಿಂಗ್ ಮೇಲೆ ನಮಗೆ ಕಂಟ್ರೋಲ್ ಇರುವುದು, ಇದನ್ನೆಲ್ಲ ನಾವು ತಗೊಂಡು ಮಾತಾಡ್ಬೇಕಾದ್ರೆ ನಮ್ಮೊಳಗೆ ನಾವೇ ಮಾತಾಡ್ಕೊಂಡು ನಮ್ಮ ದೇಹದ ಮತ್ತು ಮನಸ್ಸಿನ ಶುದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂತ ಹೇಳಿ ನನಗೆ ಇವತ್ತಿನ ಸೆಷನ್ ಅಲ್ಲೇ ಅರ್ಥ ಆಗಿದ್ದು. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ, ಇನ್ ಕೇಸ್ ನೀವು ಏನಾದ್ರೂ ಗೊಂದಲದಲ್ಲಿದ್ರೆ ಅಥವಾ ನಿಮ್ಮ ಮನಸ್ಸು ದೇಹದ ನಡುವೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ, ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಪೀಸ್ಫುಲ್ ಒಂದು ಎನ್ವೈರ್ಮೆಂಟ್ಗೆ ಇದು ನಿಮ್ಮನ್ನ ಕರ್ಕೊಂಡು ಹೋಗ್ತದೆ. 100% ಲೈಫಲ್ಲಿ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಮತ್ತೆ ನೀವು ಬರ್ಲಿಕ್ಕೆ ಟ್ರೈ ಮಾಡ್ತೀರಾ. ಸೊ ಯೋಗ ಅಂಡ್ ಮೆಡಿಟೇಷನ್ ಅದರ ಮಧ್ಯದಲ್ಲಿ ಈ ಒಂದು ಫ್ಲೋಟಿಂಗ್ ಸೌಂಡ್ ಮೆಡಿಟೇಷನ್ ಅಂತ ಹೇಳುವಂಥದ್ದು ಎಲ್ರಿಗೂ ಕೂಡ ಮುಖ್ಯ ಅಂತ ಹೇಳೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಇಂತಹ ಇನ್ಫಾರ್ಮೇಟಿವ್ ಅಂಡ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.